ನಗರದ ಮಡ್ಡಿಪೇಟೆಯಲ್ಲಿ ಕೈಲಾಸ ಮಹಾದ್ವಾರವೆಂದೇ ಪ್ರಸಿದ್ಧ ಪಡೆದ ಶ್ರೀ ನೀಲಗಿರಿ ಸಾಲಿ ಮಠದಲ್ಲಿ ಪ್ರಸ್ತುತ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಸುಗುರಯ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಹಿರಿಯ ಪೂಜ್ಯ ಶ್ರೀ ಲಿಂಗೈಕ್ಯ ಮಠಮಾರಯ್ಯ ಮಹಾಸ್ವಾಮಿಗಳವರ 66ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಶ್ರೀಮಠದ ಪ್ರಧಾನ ಅರ್ಚಕರಾದ ಮಠಮಾರಯ್ಯ ಶಾಸ್ತ್ರಿಗಳಿಂದ ಶ್ರೀ ಗೌರಿಶಂಕರ ಲಿಂಗಕ್ಕೆ ಜಲಾಭಿಷೇಕ, ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಪೂಜಾಲಂಕಾರಗಳು ಜರುಗಿದ ನಂತರ ಪೂಜ್ಯ ಶ್ರೀ ಸುಗುರಯ್ಯ ಮಹಾಸ್ವಾಮಿಗಳು ಹಿರಿಯ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಪಣೆ ಮಾಡಿ ಮಹಾಮಂಗಳಾರತಿ ಬೆಳಗಿದರು. ಸರ್ವ ಸದ್ಭಕ್ತರು ಶ್ರೀಗಳ ದರ್ಶನ ಪಡೆದು ಶ್ರೀಗಳಿಗೆ ಸನ್ಮಾನಿಸಿ ಅವರಿಂದ ಶುಭಾಶೀರ್ವಾದ ಪಡೆದರು. ಶ್ರೀಗಳು ಭಕ್ತರನ್ನು ಸನ್ಮಾನಿಸಿ ಆಶೀರ್ವದಿಸಿದರು. ನಂತರ ಮಾತನಾಡಿದ ಭಕ್ತರಾದ ಶರಣ ಸಿದ್ದನಗೌಡ ಜೇಗರ್ಕಲ್ರವರು, ಶ್ರೀ ನೀಲಗಿರಿ ಸಾಲಿ ಮಠವು ಐತಿಹಾಸಿಕವಾದುದು. ಶ್ರೀಮಠಕ್ಕೆ 200 ವರ್ಷಗಳ ಇತಿಹಾಸವಿದ್ದು ಕೈಲಾಸ ಮಹಾದ್ವಾರವೆಂದೇ ಹೆಸರುವಾಸಿಯಾಗಿದೆ. ಪ್ರಸ್ತುತ ಶ್ರೀಗಳು ಸಹಿತ ಹಿರಿಯ ಶ್ರೀಗಳ ಮಾರ್ಗದರ್ಶನದಂತೆ ಲೋಕ ಕಲ್ಯಾಣಕ್ಕಾಗಿ ಜನಿಸಿದ ಮಾತೃ ಹೃದಯದ ಶ್ರೀಗಳಾಗಿದ್ದಾರೆ. ಸದಾ ಭಕ್ತರಿಗೋಸ್ಕರ ಶ್ರಮಿಸುತ್ತಾ ಕರ್ನಾಟಕವಲ್ಲದೆ ಹೊರ ರಾಜ್ಯಗಳ ಭಕ್ತರನ್ನು ಸಹಿತ ಬೆಳೆಸಿಕೊಂಡಿದ್ದಾರೆ. ಸದಾ ಶಿವ ಚಿಂತನೆ, ಸಮಾಜ ಚಿಂತನೆ, ಆಧ್ಯಾತ್ಮಿಕ ವಿಚಾರ, ಆಗಮಿಸಿದ ಭಕ್ತರಿಗೆ ಧರ್ಮೋಪದೇಶ, ಕಷ್ಟ ಕಾರ್ಪಣ್ಯಗಳ ಪರಿಹಾರ ಮಾಡುವಂತ ಸರ್ವ ಧರ್ಮಗಳ ಸೌಹಾರ್ದತೆಯ ಸ್ವಾಮಿಗಳಾಗಿದ್ದಾರೆ ಎಂದು ಹೇಳಿದರು. ನೀಲಗಿರಿ ಸಾಲಿ ಮಠದಲ್ಲಿ 66ನೇ ಮಠಮಾರಯ್ಯ ಮಹಾಸ್ವಾಮಿಗಳ ಪುಣ್ಯತಿಥಿಯನ್ನು ಆಚರಿಸಲಾಗಿದೆ. ಮಠಮಾರಯ್ಯ ಮಹಾಸ್ವಾಮಿಗಳು ಲೋಕ ಕಲ್ಯಾಣಾರ್ಥವಾಗಿ ಈ ಮಠದಲ್ಲಿ ನೆಲೆಸಿ ಮತ್ತು ಇಲ್ಲಿ ಬಂದಂಥ ಜನರಿಗೆ ಮನಸ್ಸಿನ ಮತ್ತು ದೈಹಿಕ ಮತ್ತು ಮಾನಸಿಕ ಪೀಡೆಗಳನ್ನು, ಅವರ ದುಃಖಗಳನ್ನು ನಿವಾರಿಸಲು ಅವರ ಸಾಧನೆಯ ಶಕ್ತಿ ಮೂಲಕ ಜನರ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಸುಮಾರು ಸೇವೆಯನ್ನು ಇಲ್ಲಿ ಸಲ್ಲಿಸಿ ಆ ನಿಟ್ಟಿನಲ್ಲಿ ಸುಮಾರು 200 ವರ್ಷದ ಪರಂಪರೆಯಿಂದ ಬಂದಿರೋಂಥ ಈ ಮಠ ಅವ್ರ ಗುರುಗಳಾದ ಶ್ರೀ ಗೌರಿಶಂಕರ ಮಹಾಸ್ವಾಮಿಗಳು, ತದನಂತರ ಮಠಮಾರಯ್ಯ ಮಹಾಸ್ವಾಮಿಗಳು, ಈಗಿನವರಾದಂಥ ಶ್ರೀ ಸುಗುರಯ್ಯ ಮಹಾಸ್ವಾಮಿಗಳು ಮತ್ತು ಇವರು ತಲೆಮಾರಿನಿಂದ ಬಂದಿರುವಂಥ ಈ ಸಂಪ್ರದಾಯವನ್ನು ಸಕಲ ಭಕ್ತರು ಆಂಧ್ರ, ತೆಲಂಗಾಣ, ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಇದು ಒಂದು ನೀಲಗಿರಿ ಸಾಲಿ ಮಠ, ಇದು ಒಂದು ಕೈಲಾಸ ಮಹಾದ್ವಾರ ಅಂತ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಮೂಡಿರುವಂಥ ಮಾತು. ಈ ಸಂದರ್ಭದಲ್ಲಿ ವಿರೂಪಾಕ್ಷಯ್ಯ ಸ್ವಾಮಿ, ಬಸವಪ್ರಭು ಸ್ವಾಮಿ, ಸುರೇಶ್ ಸ್ವಾಮಿ ಮೆಡಿಕಲ್, ಮಾರಪ್ಪ, ರವಿಕುಮಾರ್ ಹಾಗೂ ಮಕ್ತಲ್, ಆತ್ಮಕೂರ್, ಕಲಬುರಗಿ, ನಾಲ್ವಾರ್, ಯಾದಗಿರಿ, ಮಾನ್ವಿ, ಧಾರವಾಡದಿಂದ ಆಗಮಿಸಿದ ಭಕ್ತಾದಿಗಳು ಉಪಸ್ಥಿತರಿದ್ದರು. ಬಡಾವಣೆಯ ಮತ್ತು ನಗರದ ಶ್ರೀಮಠದ ಸರ್ವ ಸದ್ಭಕ್ತಾದಿಗಳು ಉಪಸ್ಥಿತರಿದ್ದರು.